ಎಲ್ಲರಿಗೂ ನಮಸ್ಕಾರ. ಯುಕೆ ಟೇಸ್ಟ್ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಪಾಲಕ್ ಚಪಾತಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವಿಡಿಯೋನ ಕೊನೆವರೆಗೂ ನೋಡಿ, ಚಪಾತಿ ಎಷ್ಟು ಚಲೋ ಬರ್ತಾವಂತ ನಿಮ್ಗೆ ಗೊತ್ತಾಗ್ತೈತಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಹಿಟ್ಟನ್ನು ಸಾನಿಸ್ಕೊಂಡು ರುಬ್ಬಿರುವಂಥ ಪಾಲಕ್ ಸೊಪ್ಪನ್ನ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊರಿ. ಈಗ ಗೋಧಿ ಹಿಟ್ಟಿನ ಜೊತೆ ಈ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಹದಕ್ಕೆ ಬರೋವರೆಗೂ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಎಣ್ಣೆನ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಈಗ ನಾದಿರುವಂಥ ಹಿಟ್ಟನ್ನು 10 ನಿಮಿಷ ನೆನೆಯಲು ಬಿಡಿ. ಈಗ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನ ಮಾಡ್ಕೋರಿ. ಈ ರೀತಿ ಎಲ್ಲ ಹಿಟ್ಟನ್ನು ಉಳ್ಳೆಗಳನ್ನ ಮಾಡಿಕೊಂಡು ಈಗ ಒಂದೊಂದಾಗಿ ಲಟ್ಟಿಸ್ಕೊಂಡ್ರಿ. ಈ ರೀತಿ ಇವನ್ನ ಸಣ್ಣ ಸಣ್ಣ ಎಲೆಗಳನ್ನ ಮಾಡ್ಕೋಬೇಕ್ರಿ. ಈ ರೀತಿ ಎಲೆಗಳಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಒಂದರ ಮೇಲೆ ಒಂದನ್ನು ಅಂಟಿಸ್ಬೇಕು. ಪ್ರತಿ ಸಲ ಒಂದೇ ರೀತಿ ಚಪಾತಿನ ಮಾಡಿ ತಿನ್ನೋ ಬದಲು ಈ ರೀತಿ ಒಂದು ಸತಿ ಟ್ರೈ ಮಾಡಿರಿ. ಹೀಗೆ ಚಪಾತಿ ಮಾಡೋದ್ರಿಂದ ಇವು ದೇಹಕ್ಕೂ ಒಳ್ಳೆಯದು ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಹೀಗೆ 2 ಎಲೆನ ಒಂದ್ರ ಮೇಲೊಂದು ಅಂಟಿಸ್ಕೊಂಡು ದೊಡ್ಡ ಚಪಾತಿ ಲಟ್ಟಿಸ್ಕೋಬೇಕು. ಈ ರೀತಿ ಚಪಾತಿಗಳನ್ನ ಮಕ್ಕಳ ಟಿಫನ್ ಬಾಕ್ಸ್ಗೆ ರೆಡಿ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರ್ರಿ. ಈ ರೀತಿ ಎಲೆನ ದೊಡ್ಡದಾಗಿ ಲಟ್ಟಿಸ್ಕೋರಿ ಮತ್ತು ಬೇಯಿಸ್ರಿ. ಮೊದಲಿಗೆ ತವಾಗೆ ಎಣ್ಣೆ ಹಚ್ಕೊಂಡು 2 ಸೈಡ್ ಎಣ್ಣೆ ಹಚ್ಚಿ ಚಪಾತಿನ ಹಸಿ ಬಿಸಿ ಉಳಿದೇ ಇರೋ ಥರ ಬೇಯಿಸ್ಕೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡೋದು ಮರಿಬೇಡ್ರಿ. ನೀವು ನೋಡ್ರಿ ಚಪಾತಿ ಎಷ್ಟು ಮೆತ್ತಗೆ ಆಗ್ಯಾವಂತ. ನೀವು ಒಂದು ಸತಿ ಹಿಂಗೆ ಟ್ರೈ ಮಾಡಿರಿ.